ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ್. ಇವತ್ತು ಟಿ ನರಸೀಪುರದಲ್ಲಿರುವಂತಹ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಕೇಳಿ. ಇಲ್ಲಿ ಈ ತಿಂಗಳಲ್ಲಿ ಅಂದರೆ ನವರಾತ್ರಿ ತಿಂಗಳಲ್ಲಿ ಪೂಜೆ ಮಾಡಿಸಿದ್ರೆ ಅತಿ ವಿಶೇಷವಾದ ಫಲಗಳನ್ನು ಕೊಡುವಂತಹ ಚೌಡೇಶ್ವರಿ ತಾಯಿ. ಇಲ್ಲಿ ಹೊಸ ಬೈಕ್ ತಗೊಂಡ್ರೆ ಪೂಜೆ ಮಾಡಿಸಿದ್ರೆ ಒಳ್ಳೆ ಅನುಕೂಲಕರವಾಗಿ ನೆರವೇರುವಂತಹ ದೇವಸ್ಥಾನ. ನಿಮ್ಮ ಕಷ್ಟಗಳನ್ನು, ಕೋರಿಕೆಗಳನ್ನು ಈಡೇರಿಸುವ ತಿಂಗಳಾಗಿದೆ ಈ ನವರಾತ್ರಿ ತಿಂಗಳು. ಈ ತಿಂಗಳಲ್ಲಿ ಚೌಡೇಶ್ವರಿನ ಪೂಜೆ ಮಾಡಿಸಿದ್ರೆ ನೀವು ಏನು ಕೇಳ್ಕೊತೀರೋ ಆ ನಿಮ್ಮ ಕಷ್ಟಗಳು ಏನು ಪರಿಹಾರ ಆಗಬೇಕೋ ಈ ತಿಂಗಳು ಒಳಗೇ ಪರಿಹಾರ ಮಾಡುವಂತಹ ತಾಯಿ. ಇದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಗೂಗಲ್ ಮ್ಯಾಪು ಮತ್ತು ಫೋನ್ ನಂಬರ್ ಎರಡೂ ಹಾಕಿರ್ತೀನಿ. ನೋಡಿ, ನಿಮ್ಮ ವಿಶೇಷತೆ ಬಗ್ಗೆ ಕೇಳಿ ತಿಳ್ಕೊಳ್ಳಿ. ಇಲ್ಲೇ ಪಕ್ಕದಲ್ಲೇ ನದಿ ಇದೆ, ಸಂಗಮ. ಅದಕ್ಕೆ ಟಿ ನರಸೀಪುರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಚೌಡೇಶ್ವರಿ ದೇವಸ್ಥಾನ ವಿಶಾಲವಾದ ಮೈದಾನ ಕೂಡ ಇದೆ. ಇಲ್ಲಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವ ತಿಂಗಳಾಗಿದೆ. ಆದಷ್ಟು ಬೇಗ ನೀವು ಇಲ್ಲಿಗೆ ಬಂದು ಇಲ್ಲಿ ಅರ್ಚಕರು ಯಾವ ರೀತಿ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಾರೆ ಆ ರೀತಿ ನೀವು ಪೂಜೆ ಮಾಡಿಸ್ಕೊಂಡು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ₹1 ಖರ್ಚಿಲ್ಲ, ದುಡ್ಡಿಲ್ಲ, ಕಾಸಿಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇರುವಂತಹ ದೇವಸ್ಥಾನ. ಇಲ್ಲಿ ಬಂದು ನೀವು ಪೂಜೆ ಸಾಮಾನು ಅಷ್ಟೇ, ಪೂಜೆ ಸಾಮಾನು ತಗೊಬಂದು ನೀವು ಪೂಜೆ ಮಾಡಿಸ್ಕೊಂಡ್ರೆ ಅರ್ಚಕರು ಯಾವ ರೀತಿ ಹೇಳ್ತಾರೆ ಅದರ ಪ್ರಕಾರ ನೀವು ಪೂಜೆ ಮಾಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ. ಖಂಡಿತವಾಗಿಯೂ ಇಲ್ಲಿ ಒಳ್ಳೆಯದಾಗುತ್ತೆ. ನೀವು ಕೂಡ ಬನ್ನಿ, ನಿಮ್ಮ ಕಷ್ಟಗಳನ್ನು ಈ ತಾಯಿ ಹತ್ರ ಹೇಳ್ಕೊಳ್ಳಿ. ಈ ತಿಂಗಳಲ್ಲೇ ನಿಮಗೆ ಪರಿಹಾರ ಆಗುತ್ತೆ. ಅಂಥ ವಿಶೇಷವಾದ ದೇವಸ್ಥಾನಕ್ಕೆ ನಾವಿವತ್ತು ನಿಮ್ಮನ್ನ ಕರ್ಕೊಬಂದಿದ್ದೀನಿ. ಇಲ್ಲಿ ಒಂದು ನಿಂಬೆಹಣ್ಣು ತಗೊಬಂದು ತ್ರಿಶೂಲಕ್ಕೆ ಚುಚ್ಚಿ ಆ ನಂತರ ನಿಮ್ಮ ಕಷ್ಟಗಳನ್ನು ದೇವಿ ಹತ್ರ ಹೇಳ್ಕೋಬೇಕು. ಆ ರೀತಿ ಇದೆ. ಈ ನವರಾತ್ರಿ ತಿಂಗಳಲ್ಲಿ ಈ ತಾಯಿ ಎಲ್ಲ ಭಕ್ತಾದಿಗಳ ಕಷ್ಟಗಳನ್ನು ದೂರ ಮಾಡುವಂತಹ ಮಹಾ ತಾಯಿ. ಈ ದೇವಸ್ಥಾನಕ್ಕೆ ನೀವು ಕೂಡ ಬನ್ನಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ, ಈ ವಿಡಿಯೋ ಉದ್ದೇಶ. ನಾವು ಕೂಡ ಬಂದು ಇಲ್ಲಿ ಪೂಜೆ ಮಾಡಿಸಿದ್ದೀವಿ. ಇವತ್ತು ಶುಕ್ರವಾರ ಆದ್ದರಿಂದ ಬಂದು ಇಲ್ಲಿ ಪೂಜೆ ಮಾಡಿಸಿದ್ದೀವಿ. ನಿಮ್ಮ ಕಷ್ಟಗಳು ಕಳಿಬೇಕು ಅಂತಂದರೆ ಈ ತಿಂಗಳಲ್ಲೇ ಅಂದರೆ ನವರಾತ್ರಿ ತಿಂಗಳಲ್ಲೇ ಬಂದು ನೀವು ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಈ ದೇವಸ್ಥಾನದ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪು ಎರಡೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ಅಲ್ಲಿ ನೋಡಿ ದೇವಸ್ಥಾನಕ್ಕೆ ಬಂದು ನೀವು ಪೂಜೆ ಮಾಡಿಸಿ, ಒಳ್ಳೆಯದಾಗುತ್ತೆ. ಇಲ್ಲಿ ಯಾವ ರೀತಿ ತಾಯಿಯನ್ನು ಬೇಡ್ಕೋಬೇಕು ಅಂತಂದರೆ ನಿಮ್ಮ ಕಷ್ಟಗಳಿಗೆ ಅನುಸಾರವಾಗಿ ನಿಮಗೇನು ಮನೆ ತೊಂದರೆ ಇದೆಯಾ, ಅಥವಾ ಕೆಲಸದ ತೊಂದರೆ ಇದೆಯಾ, ಇಲ್ಲ ಮಕ್ಕಳೇನಾದ್ರು ತೊಂದರೆ ಮಾಡ್ತಾಯಿದ್ದಾರಾ, ಇಲ್ಲವಾ ಕೊಟ್ಟಿದ್ದಂತಹ ಸಾಲವ ವಾಪಸ್ ಕೊಡ್ತಾ ಇಲ್ವಾ, ನಿಮ್ಗೆ ಯಾವ ರೀತಿ ಕಷ್ಟ ಇದೆ ಅನ್ನೋದನ್ನು ತಾಯಿ ಹತ್ರ ಬಂದು ಇಲ್ಲಿ ಬೇಡ್ಕೊಳ್ಳಿ. ಇದು ಈ ತಿಂಗಳಲ್ಲೇ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಏನಕ್ಕೆ ಅಂತಂದರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶನೇ ಅಷ್ಟೇ. ಅದಕ್ಕೋಸ್ಕರನೇ ನೀವು ಕೂಡ ಬಂದು ನೋಡಿ, ಚೆಕ್ ಮಾಡಿ ನೋಡಿ. ಈ ತಿಂಗಳಲ್ಲಿ ಒಳ್ಳೆಯದಾಗಲಿಲ್ಲ ಅಂತಂದರೆ ಈ ವಿಡಿಯೋನ ನಂಬಲೇಬೇಡಿ, ಓಕೆನಾ? ಆದ್ದರಿಂದ ನೀವು ಇಲ್ಲಿ ಬಂದು ನಿಮಗೆ ಕಷ್ಟ ಏನಿದೆ ಅನ್ನೋದನ್ನು ಈ ತಿಂಗಳಲ್ಲೇ ಅಂದರೆ ನವರಾತ್ರಿ ತಿಂಗಳಲ್ಲೇ ನೀವು ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದು. ನೀವು ಬಂದು ಆದಷ್ಟು ಬೇಗ ಪೂಜೆ ಮಾಡಿಸ್ಕೊಂಡು ತಾಯಿಯ ದರ್ಶನ ಮಾಡಿಕೊಂಡು ಆ ನಂತರ ನಿಮ್ಮ ಮನೆಗೆ ಹೊರಡುವಂಥದ್ದು. ಈ ತಾಯಿ ಒಂದು ಪ್ರಸಾದವಾಗಿ ಹೂವು ಅಥವಾ ಕುಂಕುಮ ಕೊಡ್ತಾರೆ. ಅದನ್ನು ತಗೊಂಡೋಗಿ ಪೂಜೆ ರೂಮಲ್ಲಿ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿಕೊಂಡು ನೀವು ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ ಅಂತ ನಾನು ಕೂಡ ಬಿಡ್ಕೊತೀನಿ. ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ.